ಬೂದ್ನೂರು ಉತ್ಸವ 2024 ನಿನ್ನೆ ಪ್ರಾರಂಭವಾಗಿ ಇವತ್ತು ಕೊನೆಯ ದಿನ. ಈ ಕೊನೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ಈ ಕ್ಷೇತ್ರದ ಶಾಸಕರು ಅಂತ ರವಿ ಅವರೇ ಹಾಗೂ ಹಿರಿಯ ಶಾಸಕರು, ನನ್ನ ಆತ್ಮೀಯರು ಮತ್ತು ಮಾಜಿ ಸಚಿವರು ಆದಂಥ ನರೇಂದ್ರ ಸ್ವಾಮಿ ಅವರೇ, ಮತ್ತೊಬ್ಬ ಶಾಸಕ ಸ್ನೇಹಿತರುಗಳಾದಂಥ ದರ್ಶನ್ ಪುಟ್ಟಣ್ಣಯ್ಯನವರೇ, ನೂತನವಾಗಿ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥ ಮೈಸೂಗರ್ ಕಂಪನಿಯ ಅಧ್ಯಕ್ಷರಾದಂಥ CD ಗಂಗಾಧರ್ ಅವರೇ, ನಮ್ಮ ಮುಂದಿನ ಸಂಭಾವನೀಯ ಅಭ್ಯರ್ಥಿಗಳಾದಂಥ ವೆಂಕಟರಾಮಣ್ಣಗೌಡ್ರೆ ಮತ್ತು ಉರುಪು ಸ್ಟಾರ್ ಚಂದ್ರು ಅವರೇ, ರವಿ ಅವರೇ, ತಹಸೀಲ್ದಾರ್ ಅವರೇ, AC ಅವರೇ ಮತ್ತು ನಮ್ಮೆಲ್ಲ ಪ್ರೀತಿಯ ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಯತೀಶ್ ಅವರೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಂದೆ ತಾಯಿಗಳೇ, ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ನಿನ್ನೆ ತಾನೇ ನಾನು ಮಾತನಾಡಿದ್ದೀನಿ, ಇವತ್ತು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಕಾರ್ಯಕ್ರಮ ಚುಟುಕುಗೊಳಿಸಿ ಅರ್ಜುನ್ ಜನ್ಯ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಅವರು ಇವತ್ತು ಇಡೀ ನಾಡಿನ ಜನರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವ್ರು. ಅದ್ರ ಜೊತೆಗೆ ವಿಶೇಷ ಆ್ಯಂಕರ್ ಅನುಶ್ರೀ ಅವರು ಸಹ ಈ ಕಾರ್ಯಕ್ರಮವನ್ನು ನಡೆಸ್ಕೊಡೋದ್ರಿಂದ ನೀವೆಲ್ಲರೂ ಬಂದಿರತಕ್ಕಂಥದ್ದು ಆ ಕಾರ್ಯಕ್ರಮವನ್ನು ಹೆಚ್ಚು ವೀಕ್ಷಣೆ ಮಾಡಲಿಕ್ಕೆ. ನಾವು 1-2 ಹಾಡನ್ನು ಕೇಳಿ ನಿರ್ಗಮಿಸಬೇಕಾಗಿದೆ. ಹಾಗೋಸ್ಕರ ಇವತ್ತು ಪ್ರಪ್ರಥಮವಾಗಿ ಇಂಥ ಒಂದು ಚೋಳರ ಕಾಲದ ದೇವಸ್ಥಾನ, ಕಾಶಿಗೆ ದಕ್ಷಿಣ ಕಾಶಿ ಅಂತಲೇ ಹೆಸರಾದಂಥ ಒಂದು ದೇವಸ್ಥಾನವನ್ನು ಇವತ್ತು ಕಟ್ಟಿ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಯುಕ್ತ ರವಿಯವರು ಒಂದು ಹೊಸ ಪರಂಪರೆಯನ್ನು ನೆನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಒಂದು ಬೂದ್ನೂರು ಉತ್ಸವ ಅಂತೇಳಿ ಮಾಡಬೇಕು ಅಂತೇಳಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಶಾಸಕರು ಎಲ್ಲರೂ ಒಟ್ಟಿಗೆ ಕೂಡಿ ಭಾಳ ದೊಡ್ಡೂರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ನಿನ್ನೆ ಇವತ್ತು ಮಾಡಿದಿರೋದು. ನಿನ್ನೆ ಸಾಧು ಗೋಕುಲರ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮಂಡ್ಯ ಜಿಲ್ಲೆ ನಿನ್ನೆ ಹೇಳಿದೆ, ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡೋಣ, ನಿಮ್ಮೆಲ್ರಿಗೂ ಬೇಕಾಗ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು, ಹೊಸ ಶುಗರ್ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥದ್ದು, ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಗೊತ್ತಿರೋದ್ರಿಂದ ಬಹುಶಃ ನಿಮ್ಮ ಎಲ್ಲ ಪ್ರೀತಿಯ ಸಾರ್ವಜನಿಕ ಬಂಧುಗಳಲ್ಲಿ ಇದೊಂದು ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮೆಲ್ಲರಿಗೂ ಇನ್ನೇನು 8ನೇ ತಾರೀಕು ಶಿವರಾತ್ರಿನೂ ಬರುತ್ತೆ. ಅಡ್ವಾನ್ಸ್ ಆಗಿ ಶಿವರಾತ್ರಿ ಹಬ್ಬದ ಶುಭಾಶಯನ ಹೇಳಿ ಆ ಶಿವ ನಿಮ್ಮೆಲ್ಲರಿಗೂ ನೆಮ್ಮದಿಯನ್ನು ಕೊಡಲಿ. ಈ ವರ್ಷ ಏನು ಬರಗಾಲವನ್ನು ಎದುರಿಸಿದ್ದೀವಿ, ಮುಂದಿನ ಯುಗಾದಿ ನಂತರ ಒಳ್ಳೆಯ ಮಳೆ ಬೆಳೆ ಆಗಿ ನಿಮ್ಮೆಲ್ಲರ ನೆಮ್ಮದಿ ಜೀವನವನ್ನು ನೋಡುವಂಥ ಒಂದು ವಾಸ್ತವ ಸತ್ಯವನ್ನು ದೇವರು ಕಲ್ಪಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ಈ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸಿ ಜನರಿಗೆ ಅರ್ಜುನ್ ಜನ್ಯ ಕಾರ್ಯಕ್ರಮ ನೋಡುವಂಥ ಅವಕಾಶವನ್ನು ನಮ್ಮ ರವಿಯವರು ಮಾಡಬೇಕು ಅಂತ ರವಿಗೆ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.